ಮದುವೆಯ ಹಿಂದಿನ ದಿನ ರಾತ್ರಿ. ನೋಡು ಕಾವ್ಯ, ಇವಾಗ ನಿಶ್ಚಿತಾರ್ಥ ಎಲ್ಲ ಮುಗೀತು. ಇವಾಗ ಏನಿದ್ರು ಬೆಳಗ್ಗೆ ಅರಿಶಿಣ ಹಚ್ಚೋ ಕಾರ್ಯಕ್ರಮ ಇರೋದು. ಅದಕ್ಕೆ ಅಲ್ಲಿವರೆಗೂ ಮಲಗು. ನಿದ್ದೆ ಆದರೆ ನೀನು ಫ್ರೆಶ್ ಆಗಿ ಇರ್ತೀಯ ಎಂದರು ಮಂಗಳ. ಸರಿನಮ್ಮ, ಮಲಗ್ತೀನಿ, ನೀನು ಸ್ವಲ್ಪ ಹೊತ್ತು ಮಲಗಮ್ಮ ಎಂದಳು ಕಾವ್ಯ. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ ಎಂದು ಹೇಳಿ ಮಗಳನ್ನು ಕೆಲ ಸಂಬಂಧಿಕರೊಂದಿಗೆ ರೂಮಿನಲ್ಲಿ ಬಿಟ್ಟು ಹೊರಟರು ಮಂಗಳ. ತುಂಬ ಸುಸ್ತಾಗಿದ್ದ ಕಾರಣ ಕಣ್ಣು ಮುಚ್ಚುತ್ತಿದ್ದಂತೆ ನಿದ್ರೆಗೆ ಜಾರಿದಳು ಕಾವ್ಯ. ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಕಾವ್ಯ ಜೋರಾಗಿ ಅಮ್ಮ ಎಂದು ಕಿರುಚಿದ ಶಬ್ದ ಕೇಳಿ ಮಂಗಳ, ಸುಮಂಗಲ, ಕಾರ್ತಿಕ್ ಮತ್ತು ಅವನ ತಂದೆ ಯೋಗೇಶ್ ಅಲ್ಲಿಗೆ ಬಂದರು. ಯಾಕಮ್ಮ, ಏನಾಯ್ತು ಎಂದು ಗಾಬರಿಯಿಂದ ಕೇಳಿದರು. ಮಂಗಳ, ಅಮ್ಮ ಕನಸಮ್ಮ ಎಂದಳು ನಡುಗುತ್ತಾ. ಕಾವ್ಯ, ಅಯ್ಯೋ ಇಷ್ಟೇನಾ, ನಾನೇನೋ ಅಂತ ಹೆದರಿಬಿಟ್ಟೆ. ಇಷ್ಟಕ್ಕೆಲ್ಲ ಹೆದರ್ತಾರ, ಬೇಗ ಎದ್ದು ರೆಡಿಯಾಗು ಕಾವ್ಯ, ಇನ್ನು ಅರಿಶಿನ ಶಾಸ್ತ್ರ ಆಗಬೇಕು, ಮುಹೂರ್ತಕ್ಕೆ ಲೇಟಾಗುತ್ತೆ ಎಂದು ಹೇಳಿ ಹೊರ ನಡೆದರು ಸುಮಂಗಲ ಮತ್ತು ಯೋಗೇಶ್. ಹೆದರಿ ನಡುಗುತ್ತಾ ಕುಳಿತಿದ್ದ ಕಾವ್ಯಳನ್ನು ನೋಡಿದ ಕಾರ್ತಿಕ್ ಅವಳ ಸನಿಹಕ್ಕೆ ಬಂದು 2 ಕೈಗಳಿಂದ ಅವಳ ಮುಖವನ್ನು ಹಿಡಿದು, ನೋಡು ಬಂಗಾರ, ಇವತ್ತು ನಮ್ಮ ಮದುವೆ. ಆದಷ್ಟೇ ಯೋಚನೆ ಮಾಡು, ಬೇರೆ ಏನೂ ತಲೆಗೆ ಹಾಕೋಬೇಡ. ಕನಸಿಗೆಲ್ಲ ಇಷ್ಟೊಂದು ಹೆದರಿ ನಡುಗ್ತಾರಾ, ಹುಚ್ಚಿ ಏನು ಅಂತ ಅವಳ ಹಣೆಗೆ ಒಂದು ಮುತ್ತಿಟ್ಟು ಹೊರ ನಡೆದನು ಕಾರ್ತಿಕ್. ಕಾವ್ಯ ಮಂಗಳರನ್ನು ಬಿಗಿತಪ್ಪಿ ಜೋರಾಗಿ ಅಳಲು ಶುರು ಮಾಡಿದಳು. ಮಗಳ ನೋವನ್ನು ಕಂಡು ಏನೂ ತಿಳಿಯದೆ ಮೂಕರಾಗಿ ಕುಳಿತರು ಮಂಗಳ. ಅಮ್ಮ, ಕನಸಲ್ಲಿ ನಾನು ಸತ್ತಿದ್ದೀನಿ. ಅಪ್ಪ ತನ್ನ ತಂಗಿ ಮಗನ ಜೊತೆ ನನ್ನ ಮದುವೆ ಆಗಬೇಕಿತ್ತು ಅಂತ ಕೂಗಿ ಕೂಗಿ ಹೇಳ್ತಾ ಜೋರಾಗಿ ಅಳ್ತಾ ಇದ್ದರು ಕಣಮ್ಮ. ಇದೆಲ್ಲ ನೋಡ್ತಿದ್ರೆ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ತಿಳಿತಾ ಇಲ್ಲ ಅಮ್ಮ ಎಂದು ಹಣೆ ಮೇಲೆ ಕೈ ಹಿಡಿದು ಕುಳಿತಳು ಕಾವ್ಯ. ಅರೆ, ನಿಂಗೇನಾಗಿದೆ ಕಾವ್ಯ? ಅದು ಕನಸು ಸರಿನಾ? ನಿನ್ನ ಜೀವನನೇ ಬೇರೆ. ನೀನು ಕಾರ್ತಿಕ್ನನ್ನ ಪ್ರೀತಿ ಮಾಡಿದೀಯ, ಅವನನ್ನೇ ಮದುವೆ ಕೂಡ ಆಗ್ತಿದೀಯ. ಇದು ಮಾತ್ರ ಸತ್ಯ. ಇದನ್ನ ಆ ದೇವರೇ ಬಂದರೂ ಬದಲಿಸೋಕೆ ಆಗಲ್ಲ ಎಂದರು ಮಂಗಳ. ಎಂದು ಎದ್ದು ಹೊರಟವರ ಕೈ ಹಿಡಿದ ಕಾವ್ಯ, ಅಮ್ಮ ನಿಜವಾಗಲೂ ನಿಂಗೆ ಈ ಮದುವೆ ಇಷ್ಟನಾ ಎಂದು ಕೇಳಿದಳು. 2 ಗಂಟೆಯಲ್ಲಿ ಮದುವೆ ಇಟ್ಕೊಂಡು ಕೇಳೋ ಮಾತಾ ಇದು? ಎದ್ದು ರೆಡಿಯಾಗು ಎಂದರು ಮಂಗಳ. ಅಮ್ಮ ಪ್ಲೀಸ್ ಹೇಳಮ್ಮ ಎಂದು ಅಂಗಲಾಚಿದಳು ಕಾವ್ಯ. ಮೊದಲು ನೀನು ಪ್ರೀತಿ ವಿಷಯ ಹೇಳಿದಾಗ ನನಗೂ ಇಷ್ಟ ಇರಲಿಲ್ಲ. ಯಾಕಂದರೆ ಜಾತಿ ಕಣಮ್ಮ, ಆ ಜಾತಿ ಈ ಜಾತಿ ಅಂತ ಹೊಡೆದಾಡೋ ಈ ಪ್ರಪಂಚದಲ್ಲಿ ನನ್ನ ಮಗಳನ್ನು ಬೇರೆ ಜಾತಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋ ಶಕ್ತಿ ಆಗಲಿ ಧೈರ್ಯ ಆಗಲಿ ನನಗೆ ಇರಲಿಲ್ಲ ಕಾವ್ಯ. ಅಷ್ಟೇ ಅಲ್ಲ, ನಿಮ್ಮ ಇಬ್ಬರ ವಯಸ್ಸಿನ ಅಂತರ ತನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇತ್ತು. ಅವನಿಗೆ ನಿನಗೆ 10 ವರ್ಷ ವ್ಯತ್ಯಾಸ ಇದೆ, ಅದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ ಎಂದಳು ಮಂಗಳ. ಯಾಕಮ್ಮ, ವಯಸ್ಸಿನ ಅಂತರ ಇದ್ದರೆ ಮದುವೆ ಆಗಬಾರದಾ ಎಂದು ಕೇಳಿದಳು ಕಾವ್ಯ. ಹಾಗಲ್ಲ ಕಾವ್ಯ, ಎಲ್ಲರಲ್ಲೂ ಅಂತರ ಇದ್ದೇ ಇರುತ್ತೆ. ಆದರೆ 10 ವರ್ಷ ಅಂದರೆ ಅದು ತುಂಬ ಆಯಿತು ಮಗಳೇ. ವಯಸ್ಸಿನ ಅಂತರ ಜಾಸ್ತಿ ಆದಷ್ಟು ನಿಮ್ಮಿಬ್ಬರ ಆಲೋಚನೆಗಳು, ನಿರ್ಧಾರಗಳು, ಗುರಿ ಎಲ್ಲ ವಿಭಿನ್ನವಾಗಿ ಇರುತ್ತೆ. ನಿಮ್ಮಿಬ್ಬರ ನಡುವೆ ಪ್ರೀತಿ ಎಲ್ಲಿ ಬರುತ್ತೆ? ಬದಲಾಗಿ ನಾನು ಅಂತ ಜಗಳ ಆಗುತ್ತೆ ಅಷ್ಟೆ. ಅದಕ್ಕೆ ನನಗೆ ನಿಮ್ಮ ಮದುವೆ ಇಷ್ಟ ಇರಲಿಲ್ಲ ಎಂದಳು ಮಂಗಳ. ಹಾಗಾದರೆ ನಾನು ಹಠ ಮಾಡಿದೆ ಅಂತ ಒಪ್ಪಿಕೊಂಡೆ ನಮ್ಮ ಎಂದು ತುಂಬ ಸಪ್ಪೆ ಮೊರೆ ಹಾಕಿ ಕೇಳಿದಳು ಕಾವ್ಯ. ಇಲ್ಲ ಮಗಳೇ, ಮೊದಲನೇ ಬಾರಿ ಕಾರ್ತಿಕ್ ಜೊತೆ ಮಾತಾಡಿದಾಗ ಗೊತ್ತಾಯಿತು. ಅವನ ಆಲೋಚನೆಗಳು, ಪ್ರಬುದ್ಧತೆ, ಎಲ್ಲರಲ್ಲೂ ಒಂದಾಗೋ ಗುಣ, ಎಲ್ಲ ವಯಸ್ಸಿನವರೊಟ್ಟಿಗೆ ಹಾಗೆ ವರ್ತಿಸೋ ಗುಣ ನೋಡಿ ನಾನು ಅವತ್ತೇ ನಿರ್ಧಾರ ಮಾಡಿದೆ ನನ್ನ ಮಗಳನ್ನು ಕಾರ್ತಿಕ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅವನಲ್ಲದೆ ಬೇರಾರು ನಿನ್ನ ಇಷ್ಟೊಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಮಗಳೇ. ಅದಕ್ಕೆ ನಾನು ಒಪ್ಪಿಕೊಂಡಿದ್ದು ಸರಿನಾ? ಇವಾಗ ತಲೆಯಲ್ಲಿ ಇರೋ ಎಲ್ಲ ಬೇಡವಾದ ಆಲೋಚನೆಗಳನ್ನು ತೆಗೆದುಹಾಕಿ ಬೇಗ ಸ್ನಾನ ಮಾಡಿ ಬಾ ಎಂದರು ಮಂಗಳ. ಅಮ್ಮನ ಮಾತು ಕೇಳಿ ಕಾವ್ಯಾಳ ಮನಸ್ಸು ನಿರಾಳವಾಯಿತು. ಅದೇ ಸಮಾಧಾನಕ್ಕೆ ಮಂಗಳ ಅವರನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಕಣ್ಣೀರು ಸುರಿಸಿದಳು ಕಾವ್ಯ. ಅರಿಶಿಣ ಶಾಸ್ತ್ರ ಎಲ್ಲ ಮುಗಿಸಿ ವಧುವಿಗಾಗಿ ಕಾಯುತ್ತಾ ಹಸೆಮಣೆ ಮೇಲೆ ಕುಳಿತಿದ್ದನು ಕಾರ್ತಿಕ್. ಕೈ ತುಂಬ ಬಳೆ, ಕಾಲಿಗೆ ಗೆಜ್ಜೆ, ಕಣ್ಣಿಗೆ ಕಾಜಲ್, ತುಟಿಗೆ ಲಿಪ್ಸ್ಟಿಕ್, ಸ್ವಲ್ಪವೇ ಮೇಕಪ್, ಹಣೆಗೊಂದು ಚಿಕ್ಕ ಬೊಟ್ಟು, ಮಾರುದ್ದ ಜಡೆ, ರೇಷ್ಮೆ ಸೀರೆ ಉಟ್ಟು ಬಂದ ಕಾವ್ಯಾಳನ್ನು ಬಿಟ್ಟ ಕಣ್ಣು ಬಿಡದಂತೆ ನೋಡುತ್ತಿದ್ದ ಕಾರ್ತಿಕ್ನನ್ನು ನೋಡಿ ಮುಗುಳ್ನಕ್ಕು ಅವನ ಪಕ್ಕದಲ್ಲಿ ಕುಳಿತಳು ಕಾವ್ಯ. ಇವರ ಜೋಡಿಯನ್ನು ನೋಡಿ ಬಂದವರೆಲ್ಲ ಹೊಗಳಿದ್ದೇ ಹೊಗಳಿದ್ದು. ಮಂಗಳ ಅವರಂತೂ ಕೆಲಸದ ಒತ್ತಡದಲ್ಲೂ ಮಗಳ ಮತ್ತು ಅಳಿಯಲನ್ನು ಕಣ್ತುಂಬಿಕೊಂಡರು. ಹಸೆಮಣೆ ಮೇಲೆ ಕುಳಿತ ಕಾವ್ಯ ಒಮ್ಮೆ ತಲೆ ಎತ್ತಿ ಬಂದವರನ್ನೆಲ್ಲ ನೋಡಿದಳು. ಆಗ ಅವಳ ಕಣ್ಣಿಗೆ ಬಿದ್ದಿದ್ದು 23 ಆಸುಪಾಸಿನ ಒಬ್ಬ ವ್ಯಕ್ತಿ. ಅವನನ್ನು ನೋಡಿ ಒಮ್ಮೆಲೆ ಏನೋ ನೆನಪಾದ ಹಾಗೆ ಆಯಿತು. ಹಾಗಾಗಿ ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತಳು. ಏನೇನೋ ಆಲೋಚನೆಗಳು ತಲೆಯಲ್ಲಿ ಓಡತೊಡಗಿದವು. ಒಮ್ಮೆಲೆ ಕಣ್ಣು ತೆರೆದು ಏನೋ ಹೇಳಬೇಕು ಎಂದು ಹೊರಟವಳ ಮುಂದೆ ಕಾರ್ತಿಕ್ ತಾಳೆ ಹಿಡಿದು ಅವಳ ಕುತ್ತಿಗೆಗೆ ತಂದಿದ್ದ. ಅದನ್ನು ನೋಡಿ ಗಾಬರಿಗೊಂಡ ಕಾವ್ಯ, ನಿಲ್ಲು ಕಾರ್ತಿಕ್, ತಾಳಿ ಕಟ್ಟಬೇಡ, ನಾನು ಬದುಕಿಲ್ಲ ಕಣೋ, ನನ್ನ ಜೀವನನೇ ಬೇರೆನೇ ಇದೆ,
ನನ್ನ ಕನಸು ಬೇರೆ ಇದೆ, ಅದನ್ನು ಬಿಡು. ಇಲ್ಲಿ ನಿಂತಿದ್ರಲ್ಲ ಆ ವ್ಯಕ್ತಿ ಎಲ್ಲಿ ಹೋದರು ಎಂದು ಕೇಳುತ್ತಾ ಕಲ್ಯಾಣ ಮಂಟಪದ ಸುತ್ತ ತಿರುಗಲು ಶುರು ಮಾಡಿದಳು. ಮಗಳ ಈ ವರ್ತನೆಯನ್ನು ಕಂಡು ಕಂಗಾಲಾಗಿದ್ದರೂ ಮಂಗಳ ಯಾರ ಮಾತನ್ನು ಕೇಳದೆ ತನಗಿಷ್ಟ ಬಂದಂತೆ ಮಾತನಾಡುತ್ತಿದ್ದರು. ಕಾವ್ಯ ಕೋಪಗೊಂಡು ಕಾರ್ತಿಕ್ ಕಾವ್ಯಳ ಕಪಾಳಕ್ಕೆ ಒಂದು ಹೊಡೆದನು. ಆದರೂ ಅವಳು ಅದಕ್ಕೂ ಏನೂ ಪ್ರತಿಕ್ರಿಯೆ ನೀಡದೆ ಆ ವ್ಯಕ್ತಿಯನ್ನೇ ಹುಡುಕುತ್ತಾ ಅಲೆಯುತ್ತಿದ್ದಳು. ಬಂದವರೆಲ್ಲ ಬಾಯಿಗೆ ಬಂದಂತೆ ಮಾತಾಡಿ ಹೊರಟು ಹೋದರು. ಆ ವ್ಯಕ್ತಿ ಸಿಗದ ಕಾರಣ ಜೋರಾಗಿ ಹತ್ತು ರಂಪಾಟ ಮಾಡಿ ಕೊನೆಗೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು ಕಾವ್ಯ. ಕಾವ್ಯ ಎಚ್ಚರಗೊಂಡಾಗ ಒಂದು ಪಕ್ಕದಲ್ಲಿ ಮಂಗಳ ಅವರು, ಇನ್ನೊಂದು ಪಕ್ಕದಲ್ಲಿ ಕಾರ್ತಿಕ್ ಮತ್ತು ತಾಯಿ ಸುಮಂಗಲ. ಎಲ್ಲರನ್ನೂ ನೋಡಿ ಏನೂ ಮಾತಾಡದೆ ಒಂದೆಡೆ ನೋಡುತ್ತಿದ್ದಳು ಕಾವ್ಯ. ಅಲ್ಲಿಗೆ ಬಂದ ಡಾಕ್ಟರ್ ಕಾವ್ಯಳನ್ನು ಪರೀಕ್ಷಿಸಿ ಯಾರಾದರೂ ನನ್ನೊಡನೆ ಬನ್ನಿ ಎಂದು ಹೊರ ನಡೆದರು. ಅವರ ಹಿಂದೆ ಮಂಗಳ ಮತ್ತು ಕಾರ್ತಿಕ್ ಹೋದರು. ಇತ್ತ ಕಾವ್ಯಳೊಂದಿಗೆ ಸುಮಂಗಲ ಅವರು ಉಳಿದರು. ನೋಡಿ, ನಿಮ್ಮ ಮಗಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಇದೆ. ಸ್ವಲ್ಪ ದಿನ ಅವರಷ್ಟಕ್ಕೆ ಅವರನ್ನು ಬಿಟ್ಟು ಬಿಡಿ, ಅವರೇ ಸರಿ ಹೋಗ್ತಾರೆ, ಏನು ಚಿಂತೆ ಮಾಡಬೇಡಿ ಎಂದರು. ಡಾಕ್ಟರ್ ಮುಂದೆ ಅಂದಿನ ದಿನದ ಎಲ್ಲ ಘಟನೆಗಳನ್ನು ವಿವರಿಸಿದ ಕಾರ್ತಿಕ್. ಇವಳು ಈ ಥರ ಯಾವತ್ತೂ ನಡೆದುಕೊಂಡವಳೇ ಅಲ್ಲ ಡಾಕ್ಟರ್, ನಮಗೆ ಅದಕ್ಕೆ ಭಯ ಆಗ್ತಿದೆ. ಇವಳಿಗೆ ಏನಾಗಿದೆ ತಿಳಿತಾನೇ ಇಲ್ಲ ಎಂದು ತನ್ನ ಗಾಬರಿಯನ್ನು ವ್ಯಕ್ತಪಡಿಸಿದನು ಕಾರ್ತಿಕ್. ನೋಡಿ, ಇದಕ್ಕೆಲ್ಲ ನಿಮಗೆ ಉತ್ತರ ಸಿಗಬೇಕು ಅಂದರೆ ನೀವು ಮಾನಸಿಕ ತಜ್ಞರ ಹತ್ತಿರ ಹೋಗಿ ಎಂದರು. ಡಾಕ್ಟರ್ ಹೇಳಿದ ಮಾತು ಕೇಳಿ ಜೋರಾಗಿ ಅಳಲು ಶುರು ಮಾಡಿದರು ಮಂಗಳ. ಅಂದರೆ ನನ್ನ ಮಗಳಿಗೆ ಹುಚ್ಚು ಹಿಡಿದಿದೆಯಾ ಎಂದು ಅಳುತ್ತಾ ಕೇಳಿದರು ಮಂಗಳ. ಮಾನಸಿಕವಾಗಿ ಗೊಂದಲದಲ್ಲಿ ಇದ್ದಾರಮ್ಮ, ಅವರು ಮಾನಸಿಕ ಅಸ್ವಸ್ಥರಲ್ಲ. ಅಂದರೆ ಅವರಿಗೆ ಹುಚ್ಚೇನೂ ಹಿಡಿದಿಲ್ಲ, ಮಾನಸಿಕವಾಗಿ ಗೊಂದಲದಲ್ಲಿ ಇದ್ದಾರೆ. ಅದರಿಂದ ಆಚೆ ಬರೋಕೆ ಸಹಾಯ ಆಗುತ್ತೆ. ಆ ಆಸ್ಪತ್ರೆಗೆ ಹೋದರೆ ಅದಕ್ಕೆ ನಂತರ ಆ ಥರ ಹೇಳಿದ್ದು, ಬೇರೆ ಏನೂ ಅಲ್ಲ. ನೀವಿನ್ನು ಹೊರಡಿ, ಕಾವ್ಯ ಅವರಿಗೆ ಇವಾಗ ಡಿಸ್ಚಾರ್ಜ್ ಮಾಡ್ತೀವಿ ಎಂದರು ಡಾಕ್ಟರ್. ಹೊರಗಡೆ ಬಂದು ಒಮ್ಮೆಲೆ ಕುಸಿದು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತರು ಮಂಗಳ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿಲ್ಲ ಕಾವ್ಯಗೆ, ಅವಳು ಸರಿ ಹೋಗ್ತಾಳೆ ಎಂದನು ಕಾರ್ತಿಕ್. ಹೀಗೆ ಆದರೆ ಮುಂದೆ ನನ್ನ ಮಗಳ ಜೀವನದ ಗತಿ ಏನಾಗಬೇಡ ಕಣಪ್ಪ ಎಂದು ಬಿಕ್ಕಳಿಸಿ ಅತ್ತರು ಮಂಗಳ. ನಾನು ಇರೋವರೆಗೂ ಏನೂ ಆಗಲ್ಲ ಅತ್ತೆ, ಯಾವತ್ತಿದ್ರೂ ಅವಳೇ ನನ್ನ ಹೆಂಡತಿ, ನಾನೇ ಅವಳ ಗಂಡ ಎಂದವನ ಮಾತು ಕೇಳಿ ಮತ್ತಷ್ಟು ಅತ್ತರು ಮಂಗಳ. ಇತ್ತ ಸುಮಂಗಲ ಅವರು ಕಾವ್ಯಳೊಂದಿಗೆ ಮಾತನಾಡುತ್ತಿದ್ದರು. ನೋಡು ಕಾವ್ಯ, ಏನೇ ಆದರೂ ನೀನೇ ನಮ್ಮ ಮನೆ ಸೊಸೆ. ನಿನ್ನ ಮನಸ್ಸು ಏಕೋ ಗೊಂದಲದ ಗೂಡಾಗಿದೆ, ಅದರಿಂದ ನಿಧಾನವಾಗಿ ಹೊರಗಡೆ ಬಾ. ನೀನು ಮೊದಲಿನ ಹಾಗೆ ನಗುನಗುತ್ತಾ ಇರಬೇಕು ಕಾವ್ಯ. ಅಮ್ಮ ಏನೇ ಅಂದರೂ ಮನಸ್ಸಿಗೆ ಹಾಕೋಬೇಡ, ಆರಾಮಾಗಿ ಇರು. ಹೀಗೆ ಮಾತನಾಡುತ್ತಲೇ ಇದ್ದರು. ಆದರೆ ಕಾವ್ಯ ಮಾತ್ರ ತನಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ಮಲಗಿದ್ದಳು. ಆಗ ಅಲ್ಲಿಗೆ ಬಂದ ಕಾರ್ತಿಕ್ ಮತ್ತು ಮಂಗಳ, ನಿನಗೆ ಡಿಸ್ಚಾರ್ಜ್ ಆಗಿದೆ, ಬಾ ಹೊರಡೋಣ ಎಂದು ಅಲ್ಲಿಂದ ನಡೆದರು. ಎಲ್ಲರೂ ಮನೆ ಬಂದು ತಲುಪಿದರು. ಕಾವ್ಯ ಮತ್ತು ಮಂಗಳರನ್ನು ಮನೆಯಲ್ಲಿ ಬಿಟ್ಟು ಹೋಟೆಲ್ನಿಂದ ಊಟ ತಂದು ಕೊಟ್ಟು ಅಲ್ಲಿಂದ ನಡೆದರು ಕಾರ್ತಿಕ್ ಮತ್ತು ಸುಮಂಗಲ. ಒಳಗಡೆ ಬಂದು ಮಗಳನ್ನು ಗಟ್ಟಿಯಾಗಿ ತಬ್ಬಿ ಮನಸ್ಸು ಬಿಚ್ಚಿ ಅತ್ತರು ಮಂಗಳ. ಅಮ್ಮ, ಸಾರಿ ಕಣಮ್ಮ, ತಪ್ಪಾಯಿತು ಎಂದು ಕಾವ್ಯ ಕೂಡ ಬಿಕ್ಕಿ ಬಿಕ್ಕಿ ಅತ್ತಳು. ಇಲ್ಲಿ ಎಲ್ಲವೂ ಪ್ರಶ್ನೆಯೇ ತುಂಬಿತ್ತು. ಉತ್ತರ ಕೊಡುವ ದೇವರು ಮಾತ್ರ ಮೌನವಾಗಿ ಕುಳಿತಿದ್ದ. ಮನೆಗೆ ಬಂದ ಕಾರ್ತಿಕ್ ಸೀದಾ ತನ್ನ ರೂಮಿಗೆ ನಡೆದನು. ಮನೆಗೆ ಬಂದ ಸುಮಂಗಲ ಅವರು ಫ್ರೆಶ್ ಆಗಿ ಮಗನಿಗೆ ಒಂದು ಲೋಟ ಹಾಲು ಬಿಸಿ ಮಾಡಿಕೊಂಡು ಮಗನ ರೂಮಿಗೆ ನಡೆದರು. ಮಲಗಿದ್ದ ಮಗನ ಪಕ್ಕ ಬಂದು ಕುಳಿತು ಮಗನ ತಲೆ ಸವರುತ್ತಾ, ಮಗನೇ, ನಿನ್ನ ರೋದನೆ ನನಗೆ ಅರ್ಥ ಆಗುತ್ತೆ ಕಂದ ಎನ್ನುತ್ತಿದ್ದಂತೆ ಸುಮಂಗಲ ಅವರ ಕಾಲ ಮೇಲೆ ಮಲಗಿ ಜೋರಾಗಿ ಅತ್ತನು ಕಾರ್ತಿಕ್. ಯಾಕಮ್ಮ ನನಗೆ ಹೀಗೆಲ್ಲ ಆಗುತ್ತೆ? ನಾನು ಇಷ್ಟಪಡೋದೇ ತಪ್ಪ? ನನಗೆ ಕಾವ್ಯ ಬೇಕಮ್ಮ, ಅವಳು ತುಂಬ ಮುಗ್ಧೆ ಅಮ್ಮ, ಅವಳನ್ನು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಅಮ್ಮ ಎಂದು ಅಳುತ್ತಾ ತನ್ನ ಮನದ ತೊಳಲನ್ನು ತೋಡಿಕೊಂಡವನು ಕಾರ್ತಿಕ್. ಮಗನ ನೋವನ್ನು ನೋಡಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡ ಮಗನಿಗೆ ತಲೆ ಸವರಿ ಎದ್ದಳು ಕಾರ್ತಿಕ್. ನಾನು ನಿನಗೆ ಮಾತು ಕೊಡ್ತೀನಿ, ಕಾವ್ಯ ಯಾವತ್ತಿದ್ರೂ ನಮ್ಮನೆ ಸೊಸೆ ಎಂದರು ಸುಮಂಗಲ. ಇಷ್ಟೆಲ್ಲ ಆದರೂ ಅಮ್ಮನ ಭರವಸೆಯ ಮಾತನ್ನು ಕೇಳಿ ಮುಗುಳ್ನಕ್ಕನು ಕಾರ್ತಿಕ್. 15 ದಿನಗಳು ಕಳೆದರೂ ಏನೂ ಬದಲಾವಣೆ ಆಗದ ಮಗಳನ್ನು ಕಂಡ ಮಂಗಳ ಅವರು ಒಂದು ದಿನ ಕಾರ್ತಿಕ್ನನ್ನು ಭೇಟಿಯಾದರು. ನೋಡಪ್ಪ ಕಾರ್ತಿಕ್, ನನಗಂತೂ ಕಾವ್ಯ ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಕಾದು ಕಾದು ಸಾಕಾಗಿದೆ ಕಣಪ್ಪ. ಚಿತ್ರದುರ್ಗ ಹತ್ತಿರ ಇರೋ ಒಂದು ದೇವಸ್ಥಾನದಲ್ಲಿ ದೆವ್ವ ಏನಾದರೂ ಇದ್ದರೆ ಬಿಡಿಸ್ತಾರಂತೆ. ಮುಂದಿನ ಮಂಗಳವಾರ ಅಮಾವಾಸ್ಯೆ ಇದೆ, ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ ಮಾಡಿದ್ದೀನಿ ಎಂದರು ಮಂಗಳ. ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇರಲ್ಲ, ಅವಳಿಗೆ ಹೇಳಿದರೆ ಬೇಜಾರಾಗ್ತಾಳೆ, ಏನು ಬೇಡ ಅತ್ತೆ ಎಂದನು ಕಾರ್ತಿಕ್. ಬೇಕಿದ್ರೆ ನನಗೆ ಗೊತ್ತಿರೋ ಮಾನಸಿಕ ತಜ್ಞರು ಇದ್ದಾರೆ, ಅಲ್ಲಿಗೆ ಹೋಗೋಣ ಎಂದನು ಕಾರ್ತಿಕ್. ಆಸ್ಪತ್ರೆ ಅಂದರೆ ರೇಗಾಡ್ತಾಳಪ್ಪ ಅವಳು ಎಂದರು ಮಂಗಳ. ಅಲ್ಲಿರೋ ಡಾಕ್ಟರ್ ಸುಕನ್ಯಾ ಅಂತ, ಅವರು ಕಾವ್ಯಾಗೂ ಗೊತ್ತು, ಸುಮ್ಮನೆ ಭೇಟಿ ಆಗೋಣ ಅಂತ ಕರ್ಕೊಂಡು ಹೋಗಿ ಬರ್ತೀನಿ ಅತ್ತೆ ಎಂದನು ಕಾರ್ತಿಕ್. ಸರಿನಪ್ಪ, ನೀವಿಬ್ಬರು ಹೋಗಿ ಬನ್ನಿ, ಹೇಗಾದರೂ ಆಗಲಿ ನನ್ನ ಮಗಳು ಮೊದಲಿನಂತೆ ಆದರೆ ಅಷ್ಟೇ ಸಾಕು ನನಗೆ ಎಂದರು ಮಂಗಳ.
ಸರಿ ಅತ್ತೆ, ಈ ರವಿವಾರ ನಾನು ಕಾವ್ಯ ಹೋಗಿ ಬರ್ತೀವಿ. ನಾನೇ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಎಂದು ಅತ್ತೆಗೆ ಧೈರ್ಯ ತುಂಬಿದನು ಕಾರ್ತಿಕ್. ಹಲೋ ಬಂಗಾರ, ಏನು ಮಾಡ್ತಿದೀಯಾ? ಕಾವ್ಯ. ಹಲೋ, ಸುಮ್ಮನೆ ಕೂತಿದ್ದೀನಿ. ನೀನು? ಕಾರ್ತಿಕ್. ನಾನು ಆಫೀಸ್ಗೆ ಹೋಗಿದ್ದೆ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಫ್ರೀ ಇದೆಯಾ? ಕಾವ್ಯ. ಹೇಳು, ಏನೋ? ಕಾರ್ತಿಕ್. ಅದು ನನ್ನ ಫ್ರೆಂಡ್ ಸುಕನ್ಯಾ ಇದ್ದಾರಲ್ಲ, ಅವರನ್ನು ಈ ಸಂಡೇ ಮೀಟ್ ಮಾಡ್ತಿದ್ದೀನಿ, ನೀನು ಬಾ. ಕಾವ್ಯ. ಇಲ್ಲ ಕಣೋ, ನಾ ಎಲ್ಲಿಗೂ ಬರಲ್ಲ, ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ, ಪ್ಲೀಸ್ ನೀನು ಒಬ್ಬನೇ ಹೋಗಿ ಬಾ. ಹೌದು, ಇವಾಗ ಯಾಕೆ ಅವರನ್ನು ಮೀಟ್ ಆಗ್ತಿದೀಯಾ? ಏನು ವಿಷಯ? ಕಾರ್ತಿಕ್. ಮನೇಲೇ ಇದ್ದು ನಿನಗೂ ಬೇಜಾರಾಗಿರುತ್ತೆ, ಅದಕ್ಕೆ ಬಾ ಬಂಗಾರ, ಅರ್ಧ ಗಂಟೆ ಅಷ್ಟೇ, ಸರಿನಾ? ಕಾವ್ಯ. ಬೇಡ ಕಣೋ, ಸುಮ್ಮನೆ ಹೋಗಿ ಅವರ ಟೈಮ್ ಯಾಕೆ ವೇಸ್ಟ್ ಮಾಡೋದು, ನೀ ಬೇಕಾದರೆ ಹೋಗು, ನಾನು ಬರಲ್ಲ. ಕಾರ್ತಿಕ್. ಪ್ಲೀಸ್ ಬಂಗಾರ, ಪ್ಲೀಸ್ 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 ಬಾರೋ. ಕಾವ್ಯ. ಸರಿ, ನಾನು ತುಂಬ ಟೈಮಲ್ಲಿ ಇರೋಕ್ಕೆ ಆಗೋಲ್ಲ, ಬೇಗ ವಾಪಸ್ ಬರೋಣ, ಸರಿನಾ? ಕಾರ್ತಿಕ್. ಓಕೆ ಬಂಗಾರ, ಲವ್ ಯು ಕಣೋ. ಕಾವ್ಯ. ಓಕೆ ಬಾಯ್. ಕಾವ್ಯ ಬರಲು ಒಪ್ಪಿದ ವಿಚಾರ ಕೇಳಿ ಸುಮಂಗಲ ಮತ್ತು ಮಂಗಳ ಅವರು ಖುಷಿಪಟ್ಟರು. ಕಾವ್ಯ ಮತ್ತು ಕಾರ್ತಿಕ್ ಸುಕನ್ಯಾ ಅವರ ಮನೆ ಬಂದು ತಲುಪಿದರು. ಸುಕನ್ಯಾ ಅವರ ಮನೆ ತುಂಬ ವಿಭಿನ್ನವಾಗಿ ಇತ್ತು. ಗೋಡೆಯ ತುಂಬೆಲ್ಲ ಕಲಾಕೃತಿಗಳು, ಎಲ್ಲೆಲ್ಲೂ ಕಾಣುವ ತೂಗುದೀಪಗಳು, ಬಣ್ಣ ಬಣ್ಣದ ಚಿತ್ತಾರ. ಅದನ್ನೆಲ್ಲ ನೋಡುತ್ತಿದ್ದಂತೆ ಕಾವ್ಯಾಳ ಮನಸ್ಸು ಸ್ವಲ್ಪ ನಿರಾಳವಾಗಿತ್ತು. ಸುಕನ್ಯಾ ಅವರು ಕಾವ್ಯ ಮತ್ತು ಕಾರ್ತಿಕ್ನನ್ನು ಬರಮಾಡಿಕೊಂಡು ತಿಂಡಿಯನ್ನು ಕೊಟ್ಟರು. ಹಾಗೆ ಸುಮ್ಮನೆ ಸ್ವಲ್ಪ ಹರಟೆಯ ನಂತರ ಸುಕನ್ಯಾ ಅವರು ಕಾವ್ಯಾಳಿಗೆ ತನ್ನ ರೂಮನ್ನು ತೋರಿಸ್ತೀನಿ ಎಂದು ಕರೆದುಕೊಂಡು ಹೋದರು. ಕಣ್ಸನ್ನೆಯಲ್ಲಿ ಕಾರ್ತಿಕ್ನನ್ನು ಹೊರಗಡೆ ಕಳಿಸಿದರು ಸುಕನ್ಯಾ. ಮೇಡಮ್, ಇದು ನಿಮ್ಮ ರೂಮ್ ಥರ ಕಾಣಿಸ್ತಿಲ್ಲ, ಆಫೀಸ್ ಥರ ಇದೆ ಎಂದಳು ಕಾವ್ಯ. ಹೌದು, ಇದು ಆಫೀಸ್, ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡ್ತೀನಿ. ಓಹೋ ಹೌದಾ, ಇವನೆಲ್ಲಿ ಹೋದ, ಹೇಳಲೇ ಇಲ್ವಲ್ಲ ಎಂದು ಹೊರಗಡೆ ಹೋಗುತ್ತಿದ್ದವಳನ್ನು ತಡೆದ ಸುಕನ್ಯಾ ಅವರು, ಇಲ್ಲೇ ಕೆಲಸ ಇದೆ ಅಂತ 10 ನಿಮಿಷ ಬರ್ತಾನಂತೆ. ಯಾಕೆ, ಅವನನ್ನು ಬಿಟ್ಟು 10 ನಿಮಿಷನೂ ಇರಲ್ವಾ ನೀನು ಎಂದು ಕಾಲು ಎಳೆದರು ಸುಕನ್ಯಾ. ಅಯ್ಯೋ ಹಾಗೇನಿಲ್ಲ, ಏನೂ ಹೇಳದೆ ಹೋಗಿದಾನಲ್ಲ ಅದಕ್ಕೆ ಎಂದಳು ಕಾವ್ಯ. ಅವನು ಬರ್ತಾನೆ ಬಿಡು, ಇಲ್ಲಿ ಬಾ, ಈ ಪುಸ್ತಕ ತಗೋ, ಓದು ಎಂದು ಕೆಲವು ಚಿತ್ರಗಳಿರುವ ಪುಸ್ತಕವನ್ನು ತಂದುಕೊಟ್ಟರು ಸುಕನ್ಯಾ. ಹೋ ನೈಸ್ ಬುಕ್. ನಿಮಗೆ ಗೊತ್ತಾ, ನನಗೆ ಈ ಕತೆ ಕವನ ಓದೋದು ಅಂದರೆ ತುಂಬ ಇಷ್ಟ, ಟೈಮ್ ಸಿಕ್ಕಾಗೆಲ್ಲ ಓದ್ತಾ ಇರ್ತೇನೆ ಎಂದಳು ಕಾವ್ಯ. ಹೋ ಹೌದಾ, ಗುಡ್ ಹ್ಯಾಬಿಟ್. ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಪುಸ್ತಕ ಇರಬಹುದಾ? ಇಲ್ಲ, ನಾನು ಮೊಬೈಲ್ನಲ್ಲಿ ಓದೋದು. ಯಾವ ತರಹದ ಕಥೆನ ಹೆಚ್ಚಾಗಿ ಓದ್ತೀಯಾ ನೀನು ಎಂದು ಕೇಳಿದರು ಸುಕನ್ಯಾ. ಮಾತಿನಲ್ಲಿಯೇ ತಮ್ಮ ಟ್ರೀಟ್ಮೆಂಟ್ನನ್ನು ಶುರು ಮಾಡಿದ್ದರು ಸುಕನ್ಯಾ. ಅದರ ಪರಿವೇ ಇಲ್ಲದೆ ಸುಕನ್ಯಾರ ಎಲ್ಲ ಮಾತುಗಳಿಗೆ ಉತ್ತರಿಸುತ್ತಿದ್ದಳು ಕಾವ್ಯ. ನಾನು ಪ್ರೀತಿ ಬಗ್ಗೆ ಇರೋ ಕಥೆಗಳನ್ನೇ ಜಾಸ್ತಿ ಓದೋದು ಎಂದು ನಸುನಕ್ಕಳು ಕಾವ್ಯ. ಹೋ ಎಂದು ಕಾಡಿಸುತ್ತಾ ಮತ್ತೆ ನಕ್ಕಳು ಸುಕನ್ಯಾ. ಇವರ ಮಾತಿಗೆ ನಾಚಿ ಸುಮ್ಮನಾದಳು ಕಾವ್ಯ. ಮತ್ತೆ ಕಾವ್ಯ, ನಿಂಗೇನು ಕನಸು ಬೀಳುತ್ತಂತಲ್ಲ, ಏನದು ಎಂದು ತುಂಬ ಪ್ರೀತಿಯಿಂದ ಕೇಳಿದರು ಸುಕನ್ಯಾ. ಅದೇನೂ ಇಲ್ಲ ಬಿಡಿ ಮೇಡಮ್, ನೀವೇನಾದರೂ ಹೇಳಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು ನಿಮ್ಮದು ಎಂದು ಮಾತು ಬದಲಿಸಿದಳು. ಅರೆ, ನೀರೆಲ್ಲ ಇವಾಗ ನಿನ್ನ ಸಮಸ್ಯೆ ಸರಿ ಹೋಗಬೇಕು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ, ಸರಿನಾ ಎಂದರು ಸುಕನ್ಯಾ. ನನಗೆ ಇವಾಗ ಎಲ್ಲ ಅರ್ಥ ಆಯಿತು. ನಿನ್ನ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಬಂದಿದ್ದಾನ ಕಾರ್ತಿಕ್, ಅಂದರೆ ನನ್ನನ್ನು ಹುಚ್ಚಿ ಅಂದ್ಕೊಂಡಿದ್ದಾನ ಇವನು. ಇಷ್ಟೇನಾ ಇವನು ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಹೊರಡ್ತೀನಿ, ಅವನು ಬಂದರೆ ಹೇಳಿ ಎಂದು ಹೊರಟವಳ ಹಿಂದೆಯೇ ಸುಕನ್ಯಾ ಅವರು, ಕಾವ್ಯ, ನಿನ್ನ ಸಮಸ್ಯೆ ಸರಿ ಹೋಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು ಕಾರ್ತಿಕ್, ನಿನ್ನ ಹುಚ್ಚಿ ಅಂತ ಅಂದ್ಕೊಂಡಿಲ್ಲ ಅವನು ಎಂದರು ಸುಕನ್ಯಾ. ಅವರ ಮಾತನ್ನು ಲೆಕ್ಕಿಸದೆ ಹೊರಟವಳ ಮುಂದೆ ಕಾರ್ತಿಕ್ ನಿಂತಿದ್ದ. ಕಾವ್ಯ, ಏನೇ ಆಯಿತು ನಿಂಗೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ ಎಂದು ಕೇಳಿದನು ಕಾರ್ತಿಕ್. ಏನು ಮಾತನಾಡಬೇಡ, ನಾನು ಮನೆಗೆ ಹೋಗ್ತೀನಿ, ಬಾಯ್ ಎಂದು ಹೊರಟವಳ ಹಿಂದೆಯೇ ಹೋಗಿ ಅವಳ ಕೈ ಹಿಡಿದು, ಬಂಗಾರ ಯಾಕೋ ಕೋಪ ಮಾಡ್ಕೋತೀಯಾ, ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ, ಒಂದು ಬಾರಿ ಇವರ ಜೊತೆ ಮಾತಾಡು ಪುಟ್ಟ ಎಂದು ಕೇಳಿಕೊಂಡನು ಕಾರ್ತಿಕ್. ನನಗೇನು ಹುಚ್ಚು ಹಿಡಿದಿಲ್ಲ, ಸುಮ್ಮನೆ ನನಗೆ ಕೋಪ ತರಿಸಬೇಡ ಎಂದು ಮತ್ತೆರಡು ಹೆಜ್ಜೆ ಮುಂದಿಟ್ಟಳು ಕಾವ್ಯ. ಪ್ಲೀಸ್, ನಿನ್ನನ್ನು ಹುಚ್ಚಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ ನಾನು. ನಿನ್ನ ಮನದಲ್ಲಿರೋ ಗೊಂದಲ ಎಲ್ಲ ಹೋಗಿ ನೀನು ಮೊದಲಿನ ಥರ ಆಗಬೇಕು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ. ನೀನು ನೋಡಿದರೆ ಹೀಗೆಲ್ಲ ಆಡ್ತೀಯಾ ಎಂದು ಸ್ವಲ್ಪ ಕೋಪದಲ್ಲೇ ಹೇಳಿದನು ಕಾರ್ತಿಕ್. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನನಗೆ ಹುಚ್ಚಿ ಅಂತ ಪಟ್ಟ ಕಟ್ಟಿ ಆಸ್ಪತ್ರೆ ಸೇರಿಸಿ ನೀನು ಬೇರೆ ಮದುವೆ ಆಗಿ ಆರಾಮಾಗಿ ಇರಬೇಕು ಅಂತ ನೀನು ಹೀಗೆಲ್ಲ ಮಾಡ್ತಿದ್ದೀಯಾ ಎಂದಳು ಕಾವ್ಯ. ಅವಳ ಮಾತು ಕೇಳಿ ಕೋಪಗೊಂಡು ಕಾರ್ತಿಕ್ ಕಾವ್ಯಾಳ ಕಪಾಳಕ್ಕೆ ಹೊಡೆದನು. ಅಳುತ್ತಾ ಅಲ್ಲಿಯೇ ಕುಳಿತಳು ಕಾವ್ಯ. ಅವಳಿಗೆ ಸಮಾಧಾನ ಮಾಡಿದ ಸುಕನ್ಯಾ ಅವರು, ನಿನ್ನ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನಾನು ಕೊಡ್ತೀನಿ, ನನ್ನನ್ನು ನಂಬು ಕಾವ್ಯ, ನೀನು ಮೊದಲಿನ ಥರ ಖುಷಿಯಾಗಿ ಇರಬಹುದು ಎಂದು ಭರವಸೆಯ ಮಾತನ್ನು ಹೇಳಿದರು. ನೋವಲ್ಲಿದ್ದ ಕಾವ್ಯಾಳಿಗೆ ಅವರ ಮಾತು ಸಮಾಧಾನ ಎನಿಸಿತು. ಕೊನೆಗೂ ಟ್ರೀಟ್ಮೆಂಟ್ಗೆ ಒಪ್ಪಿಕೊಂಡಳು.
ಕಾವ್ಯಾಳ ಹತ್ತಿರ ಬಂದ ಕಾರ್ತಿಕ್ ಅವಳ ಹಣೆಗೊಂದು ಮುತ್ತಿಟ್ಟು, ಸಾರಿ ಬಂಗಾರ, ನನ್ನನ್ನು ಕ್ಷಮಿಸಿಬಿಡು ಎಂದು ಕೇಳಿಕೊಂಡನು. ಕಾರ್ತಿಕ್ನನ್ನು ಬಿಗಿದಪ್ಪಿ ಜೋರಾಗಿ ಅತ್ತಳು ಕಾವ್ಯ. ಒಂದು ಚೇರಿನಲ್ಲಿ ಕಾವ್ಯ, ಮತ್ತೊಂದು ಚೇರಿನಲ್ಲಿ ಸುಕನ್ಯಾ. ಅವರ ಮಾತುಕತೆ ಶುರು ಮಾಡಿದರು. ಮೊದಲು ನಿನಗೆ ಬೀಳೋ ಕನಸಿನ ಬಗ್ಗೆ ವಿವರವಾಗಿ ಹೇಳು ಎಂದು ಕೇಳಿದರು ಸುಕನ್ಯಾ. ನಿನ್ನ ಕನಸಲ್ಲಿ ಅಪ್ಪ ನಾನು ಎಲ್ಲಿಗೆ ಹೋಗಿರ್ತೀವಿ. ಆಗ ನಾನು ಕಾಲು ಜಾರಿ ನೀರಲ್ಲಿ ಬೀಳ್ತಾ ಇರ್ತೀನಿ. ಅಪ್ಪ ನನ್ನ ಬದುಕಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ನಾನು ನೀರಲ್ಲಿ ಮುಳುಗಿ ಹೋಗ್ತೀನಿ. ಆ ಕೊನೆ ಕ್ಷಣದಲ್ಲಿ ಅಪ್ಪ ಅನ್ಕೋತಿದ್ದಾರೆ, ನನ್ನ ಮಗಳನ್ನು ನನ್ನ ತಂಗಿ ಮಗನಿಗೆ ಕೊಡಬೇಕು ಅಂದುಕೊಂಡಿದ್ದೆ. ಆದರೆ ಆ ದೇವರು ನನ್ನ ಮಗಳನ್ನು ಕಿತ್ತುಕೊಂಡ ಅಂತ ಅಪ್ಪ ಜೋರಾಗಿ ಅಳ್ತಾ ಇರ್ತಾರೆ. ಅಂದರೆ ಅಪ್ಪನ ಆಸೆ ಅವರ ತಂಗಿ ಮಗನ ಜೊತೆ ನಾನು ಮದುವೆ ಆಗಬೇಕು ಅನ್ನೋದು. ಆದರೆ ನಮ್ಮ ಅಪ್ಪಂಗೆ ತಂಗಿನೇ ಇಲ್ಲವಂತೆ. ಅದಕ್ಕೆ ನನಗೆ ಏನು ಮಾಡಬೇಕು ತಿಳಿತಿಲ್ಲ. ಇವಾಗ ಹೇಳಿ, ನಾನೇನು ಮಾಡಲಿ? ಓಹೋ, ಇದಾ ನಿಮ್ಮ ಕತೆ? ಒಂದು ನಿಮಿಷ ಇರು, ಕಾರ್ತಿಕ್ನನ್ನು ಕರಿತೀನಿ ಎಂದು ಕಾರ್ತಿಕ್ನನ್ನು ಕರೆದು ಮಾತು ಶುರು ಮಾಡಿದರು ಸುಕನ್ಯಾ. ಇವರು ಹೇಳ್ತಿರೋ ಪ್ರಕಾರ ಇವರ ಅಪ್ಪನ ಆಸೆ ಅವರ ತಂಗಿ ಮಗನ ಜೊತೆ ಇವರ ಮದುವೆ ಆಗಬೇಕು ಅನ್ನೋದು. ಆದರೆ ನಿಜ ಜೀವನದಲ್ಲಿ ಇವರ ಅಪ್ಪಂಗೆ ತಂಗಿನೇ ಇಲ್ಲ. ಇವಾಗ ಹೇಳ್ತೀನಿ ಕೇಳಿ. ಈ ಥರ ಕನಸು ಬೀಳೋಕೆ 2 ಕಾರಣ ಇದೆ. ಒಂದು, ಇವರ ಮನಸ್ಸಿನ ವಿಚಾರಗಳು ಮೇಲೆ ಇರುತ್ತೆ. ಅಂದರೆ ಇವಾಗ ಕಾವ್ಯಂಗೆ ಕತೆ ಕವನ ಓದೋ ಅಭ್ಯಾಸ ಇದೆ ಅಲ್ವಾ, ಆದ ಕಾರಣ ಇರಬಹುದು. ಅಂದರೆ ನೀವೇನು ಹೇಳ್ತಿದ್ದೀರಾ, ಕತೆ ಕವನ ಓದಿದರೆ ಕನಸು ಬೀಳತ್ತಾ ಎಂದು ನಕ್ಕಳು ಕಾವ್ಯ. ಅದು ಹಾಗಲ್ಲ. ಕತೆ ಕವನ ಓದಬೇಕಾದ್ರೆ ನೀವು ಅದರಲ್ಲೇ ಪೂರ್ತಿ ಲೀನರಾಗಿ ಹೋಗಿದ್ರೆ ಅಲ್ಲಿ ಬರುವ ಪಾತ್ರಗಳನ್ನು ನಿಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಗಳಿಗೆ ಹೋಲಿಕೆ ಮಾಡಿಕೊಂಡು ಓದೋದಾದರೆ ಆವಾಗ ನಿಮ್ಮ ಕತೆ ಮುಗಿದ್ರೂ ಅದರ ಮುಂದಿನ ಭಾಗವನ್ನು ನೀವೇ ಕಲ್ಪನೆ ಮಾಡಿಕೊಂಡು ನಿಮಗೆ ಈ ಥರ ಕನಸು ಬಿದ್ದಿರಬಹುದು ಎಂದರು ಸುಕನ್ಯಾ. ನೀವು ಹೇಳಿದ್ದು ನಿಜ. ನಾನು ಯಾವುದೇ ಕತೆ ಓದಿದ್ರೂ ಅದರಲ್ಲಿ ಬರೋ ಎಲ್ಲ ಪಾತ್ರಗಳನ್ನು ನನ್ನ ಜೀವನದಲ್ಲಿ ಇರೋ ವ್ಯಕ್ತಿಗಳ ಜೊತೆ ಹೋಲಿಕೆ ಮಾಡ್ಕೋತೀನಿ. ಆದರೆ ಇದುವರೆಗೂ ನಾನು ಓದಿರೋ ಕತೆಗೂ ನನ್ನ ಕನಸಿಗೂ ಯಾವುದೇ ಸಂಬಂಧ ಇಲ್ಲ ಎಂದಳು ಕಾವ್ಯ. ಹಾಗಿದ್ರೆ ನೀನು ಒಂದು ಕೆಲಸ ಮಾಡು. ನಿನಗೆ ಮತ್ತೆ ಆ ಕನಸು ಬಿದ್ದಾಗ ಆ ಕನಸಲ್ಲಿ ಬರೋ ಆ ವ್ಯಕ್ತಿ ಮತ್ತು ಆ ಹುಡುಗಿ ಮುಖವನ್ನು ಗಮನವಿಟ್ಟು ನೋಡೋಕೆ ಪ್ರಯತ್ನ ಮಾಡು. ಆ ಕನಸಲ್ಲಿ ಬರೋ ವ್ಯಕ್ತಿ ನಿಮ್ಮ ಅಪ್ಪ ಹೌದೋ ಅಲ್ಲವೋ ಅಂತ ತಿಳ್ಕೊಂಡು ಬಾ. ಆವಾಗ ನಾನು ನಿನಗೆ ಮುಂದೆ ಏನು ಮಾಡಬೇಕು, ಅದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳ್ತೀನಿ, ಸರಿನಾ ಎಂದರು ಸುಕನ್ಯಾ. ಅವರು ಆಡಿದ ಮಾತು ಏನೂ ಸಮಾಧಾನ ಆಗದಿದ್ದರೂ ಹೂ ಎಂಬಂತೆ ತಲೆ ಆಡಿಸಿ ಹೊರ ನಡೆದಳು ಕಾವ್ಯ. ಹೀಗೆ ಹೊರಬಂದರು ಕಾರ್ತಿಕ್ ಮತ್ತು ಕಾವ್ಯ. ಬೈಕ್ ಕೀ ಮರೆತೆ ಎಂದು ಸುಮ್ಮನೆ ನೆನಪ ಮಾಡಿ ಮತ್ತೆ ಸುಕನ್ಯಾ ಅವರ ಮನೆಯೊಳಗೆ ನಡೆದನು ಕಾರ್ತಿಕ್. ಹೇಳಿ ಸುಕನ್ಯಾ ಅವರೇ, ಇವಳ ಸಮಸ್ಯೆ ಬಗೆಹರಿಯುತ್ತೆ ಅಲ್ವಾ ಎಂದು ಕೇಳಿದನು ಕಾರ್ತಿಕ್. ಎಲ್ಲ ಸರಿ ಹೋಗುತ್ತೆ, ಏನು ಚಿಂತೆ ಮಾಡಬೇಡ, ಸರಿನಾ? ಆದರೆ ಒಂದು ಮಾತು, ನಾನು ಡಾಕ್ಟರ್ ಇರಬಹುದು, ಆದರೆ ದೇವರು ಪೂಜೆ ಇದನ್ನೆಲ್ಲ ನಾನು ತುಂಬ ನಂಬ್ತೇನೆ. ಯಾವುದೇ ಮನುಷ್ಯನ ವರ್ತನೆಯಲ್ಲಿ ಬದಲಾವಣೆ ಆದರೆ ಅದಕ್ಕೆ ಇನ್ನೊಂದು ಕಾರಣ ಇರುತ್ತೆ. ಅದೇನೆಂದರೆ ಆ ಮನುಷ್ಯನ ದೇಹದಲ್ಲಿ ಬೇರೊಂದು ಆತ್ಮ ಸೇರಿಕೊಂಡಿರುತ್ತೆ. ಅದಕ್ಕೆ ಒಂದು ಸಲ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರು ಸುಕನ್ಯಾ. ಏನು ಡಾಕ್ಟರ್ ಆಗಿ ನೀವು ಈ ಮಾತನ್ನು ಹೇಳ್ತಿದ್ದೀರಾ, ನಂಬೋಕೆ ಆಗ್ತಿಲ್ಲ ಎಂದನು ಕಾರ್ತಿಕ್. ನಾನು ಇಂಥ ಕೇಸ್ಗಳನ್ನು ತುಂಬ ನೋಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಹಾಗಂದ ಮಾತ್ರಕ್ಕೆ ಅದೇ ಈ ಸಮಸ್ಯೆಗೆಲ್ಲ ಕಾರಣ ಅಂತ ನಾನು ಹೇಳಲ್ಲ. ನೋಡೋಣ, ಎಲ್ಲ ಪ್ರಯತ್ನ ಇರಲಿ ಎಂದು ಹೇಳಿದರು ಸುಕನ್ಯಾ ಅವರ ಮಾತು ಕೇಳಿ ಕಂಗಾಲಾದ ಕಾರ್ತಿಕ್ ಏನೂ ಮಾತಾಡದೆ ಅಲ್ಲಿಂದ ಹೊರ ನಡೆದನು. ಕಾವ್ಯ ಮತ್ತು ಕಾರ್ತಿಕ್ ಮನೆ ಬಂದು ತಲುಪಿದರು. ಮಂಗಳ ಅವರಿಗೆ ನಡೆದ ಘಟನೆಯನ್ನೆಲ್ಲ ವಿವರಿಸಿ ಹೇಳಿದರು. ಕಾವ್ಯ ಫ್ರೆಶ್ ಆಗಿ ಬರಲು ಹೋದಾಗ ಅತ್ತೆ ಚಿತ್ರದುರ್ಗ ಹತ್ತಿರ ಒಂದು ದೇವಸ್ಥಾನ ಇದೆ ಅಂತ ಅಂದ್ರಿ ಅಲ್ವಾ, ಅಲ್ಲಿಗೆ ಮುಂದಿನ ವಾರ ಕಾವ್ಯನ ಕರ್ಕೊಂಡು ಹೋಗೋಣ, ಎಲ್ಲ ಪ್ರಯತ್ನ ಇರಲಿ ಅಂತ ಅಷ್ಟೇ, ಏನು ಭಯ ಆಗಬೇಡಿ ಎಂದು ಹೇಳಿ ಮನೆಗೆ ನಡೆದನು ಕಾರ್ತಿಕ್. ಹಾಗಾದರೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.